Hello dear students, welcome to today's class. Today we are going to discuss about the making voucher entry in Tally. So what is the topic today? Today we are going to discuss about the making voucher entry in Tally. So ಟ್ಯಾಲಿಯಲ್ಲಿ ವೋಚರ್ ಎಂಟ್ರಿನ ಹೇಗೆ ಮಾಡೋದು ಅನ್ನೋದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ವೋಚರ್ಸ್ ಅಂದ್ರೇನು, ವೋಚರ್ ಟೈಪ್ಸ್ ಅಂತಂದ್ರೇನು, ವೋಚರ್ ಟೈಪ್ಸ್ ಯಾವ್ಯಾವುದಕ್ಕೆ ಏನನ್ನು ಯಾವ ಟೈಪ್ನ ಯೂಸ್ ಮಾಡ್ತೀವಿ ಅನ್ನೋದನ್ನೆಲ್ಲ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಳ್ಳೋಣ, ವೋಚರ್ ಎಂಟ್ರಿ ಹೇಗೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆನಾ? ಸೊ ಲೆಟ್ ಅಸ್ ಸ್ಟಾರ್ಟ್ ದಿ ಸೆಷನ್ ನಾವ್. Types of account vouchers or entries in Tally. So what is mean by account vouchers, types of account vouchers or entries in Tally? So ನಾವು ಟೈಪ್ಸ್ ಆಫ್ ಅಕೌಂಟ್ ವೋಚರ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಯಾವ್ಯಾವ ಟೈಪ್ಸ್ ಇದೆ, ಸೊ ಯಾವ್ಯಾವ ಟೈಪ್ ನಮ್ಗೆ ಏನಕ್ಕೆ ಯೂಸ್ ಆಗುತ್ತೆ, ಸೊ ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ವಿ ತಾನೆ. ಸೊ ಇವಾಗ ಎಂಟ್ರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಂಟ್ರೀಸ್ ಅಂತಂದ್ರೂ ನಾವು ಎಷ್ಟು ಟೈಪ್ಸ್ ಯೂಸ್ ಮಾಡಬೇಕು, ಎಂಟ್ರೀಸನ್ನು ನಾವು ಯಾವ ಸ್ಟೆಪ್ಪಲ್ಲಿ ಯೂಸ್ ಮಾಡಬೇಕು. ಸಿ ಹಿಯರ್ ದೇರ್ ಆರ್ ನಾರ್ಮಲಿ 6 ಟೈಪ್ಸ್ ಆಫ್ ಎಂಟ್ರೀಸ್ ಆರ್ ವೋಚರ್ಸ್ ಇನ್ ಟ್ಯಾಲಿ. ಸೊ ಎಷ್ಟು ಟೈಪ್ಸ್ ವೋಚರ್ ಇರುತ್ತೆ, ಸೊ ನಾವು ವೋಚರ್ ಎಂಟ್ರಿ ಮಾಡಬೇಕಾದ್ರೆ ನಮಗೆ 6 ಟೈಪ್ಸ್ ಇರುತ್ತೆ. ಸೊ ಆ ಟೈಪ್ಸ್ನ ನಾವು ಬಹಳಷ್ಟಾಗಿ ಮೋಸ್ಟಾಗಿ ಯೂಸ್ ಮಾಡಿರ್ತೀವಿ. ಸೊ ಅದನ್ನು ಆ ಒಂದು 6 ಟೈಪ್ಸ್ ಯಾವ್ಯಾವ್ರಿ, ಪರ್ಚೇಸ್, ಸೇಲ್ಸ್, ರೆಸಿಪ್ಟ್, ಪೇಮೆಂಟ್, ಕಾಂಟ್ರಾ, ಜರ್ನಲ್. ಸೊ ದೀಸ್ 6 ಟೈಪ್ಸ್ ಆರ್ ಹೆಲ್ಪ್ಸ್ ಟು ವಾಟ್ ವೋಚರ್ ಎಂಟ್ರಿ ಇನ್ ಟ್ಯಾಲಿ. ಸೊ ಟ್ಯಾಲಿ ಅಂದರೆ ವೋಚರ್ ಎಂಟ್ರಿಯಲ್ಲಿ ನಮಗೆ ಈ 6 ಟೈಪ್ಸ್ ಏನಿದೆ ಅಲ್ರಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಕ್ಕೇನಂತ ಹೇಳ್ತೀವಿ ನಾವು, ವೋಚರ್ ಎಂಟ್ರಿ ಇನ್ ಟ್ಯಾಲಿ. ಸೊ ಇಲ್ಲಿ ಅಥವಾ ನಾವು 6 ಟೈಪ್ಸ್ ಎಂಟ್ರೀಸ್ ಇನ್ ಟ್ಯಾಲಿ ಅಂತ ಹೇಳ್ತೀವಿ. ಸೊ ಈ 6 ಟೈಪ್ಸ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು ರೀ, ವೋಚರ್ ಎಂಟ್ರಿನ ಮಾಡ್ತಾ ಹೋಗ್ಬೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾವು ವೋಚರ್ ಎಂಟ್ರಿನ ಮಾಡ್ತಾ ಹೋಗ್ಬೋದು ಅನ್ನೋದನ್ನು ನಾವು ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಒಂದೊಂದೇ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಅದರ ಪ್ರಕಾರ ನೀವು ನೋಟ್ ಡೌನ್ ಮಾಡ್ತಾ ಹೋಗಿ, ಅಥವಾ ನೆಕ್ಸ್ಟು ಲಾಸ್ಟಲ್ಲಿ ನಿಮಗೆ ಜಸ್ಟ್ ನಾನು ನಿಮಗೆ ಒಂದು ಪಿಕ್ಸನ್ನು ತೋರಿಸಿರ್ತೀನಿ, ಅಂದರೆ ಈ ಒಂದು ನೋಟ್ಸನ್ನು ನಾನು ನಿಮಗೆ ಶೇರ್ ಮಾಡಿರ್ತೀನಿ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಓಕೆನಾ? ಸೊ ಏನ್ರಿ ಇದು, ಫಸ್ಟ್ ಏನು ಮಾಡಬೇಕು, ಗೋ ಟು ಗೇಟ್ವೇ ಆಫ್ ಟ್ಯಾಲಿ ಆ್ಯಂಡ್ ಕ್ಲಿಕ್ ಅಕೌಂಟಿಂಗ್ ವೋಚರ್ಸ್ ಅಂಡರ್ ಟ್ರಾನ್ಸಾಕ್ಷನ್ ಸೆಕ್ಷನ್ to display accounting voucher creation screen. So what is that? First in madbekri, go to gateway of Tally. See here, this is the gateway of Tally. Okay, so gateway of Tally alli ಏನು ಮಾಡಬೇಕ್ರಿ, ಕ್ಲಿಕ್ ಅಕೌಂಟಿಂಗ್ ವೋಚರ್ಸ್. ಅಕೌಂಟಿಂಗ್ ವೋಚರ್ಸ್ ಐತೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಏನು ನಿಮ್ಗೆ ಕಾಣಿಸ್ತಿದೆಯಲ್ಲ, ಸಿ ಹಿಯರ್, ಇದೇನು ಕಾಣಿಸ್ತಿದೆಯಲ್ಲ ಇದಕ್ಕೆ ನಾವು ಅಕೌಂಟಿಂಗ್ ವೋಚರ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲಿದೆ ಅದು, ಅಂಡರ್ ಟ್ರಾನ್ಸಾಕ್ಷನ್ ಮೆಥಡಲ್ಲಿದೆ. ಸೊ ಇಲ್ಲಿ ಮಾಸ್ಟರ್ಸ್ ಇದೆ, ಇಲ್ಲಿ ಟ್ರಾನ್ಸಾಕ್ಷನ್ಸ್ ಇದೆ, ಇಲ್ಲಿ ಯುಟಿಲಿಟೀಸ್ ಇದೆ, ರಿಪೋರ್ಟ್ಸ್ ಇದೆ. ಸೊ ಇದರಲ್ಲೆಲ್ಲ ನಾವು ಯಾವ ಅಕೌಂಟಿಂಗ್ ವೋಚರ್ ಯಾವ ಸೆಕ್ಷನಲ್ಲಿದೆ, ಟ್ರಾನ್ಸಾಕ್ಷನ್ ಸೆಕ್ಷನಲ್ಲಿದೆ. ಸೊ ಅದಕ್ಕೆ ಏನು ಹೇಳ್ತಾರೆ, ಗೋ ಟು ಗೇಟ್ವೇ ಆಫ್ ಟ್ಯಾಲಿ. ಅಂದರೆ ನಾವು ವೋಚರ್ ಎಂಟ್ರಿ ಮಾಡಬೇಕಾದ್ರೆ ಏನು ಮಾಡಬೇಕ್ರಿ, ಗೋ ಟು ಗೇಟ್ವೇ ಆಫ್ ಟ್ಯಾಲಿ ಆ್ಯಂಡ್ ಕ್ಲಿಕ್ ಅಕೌಂಟಿಂಗ್ ವೋಚರ್ಸ್ ಅಂಡರ್ ಟ್ರಾನ್ಸಾಕ್ಷನ್ ಸೆಕ್ಷನ್. ಸೊ ನಾವು ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಏನು ಮಾಡ್ತೀವಿ ರೀ, ಅಕೌಂಟಿಂಗ್ ವೋಚರ್ಸ್ನ ಕ್ಲಿಕ್ ಮಾಡ್ತೀವಿ. ಸೊ ಅದಕ್ಕಿಂತ ಬಿಫೋರ್ ಅಂದರೆ ಯಾವ ಕೆಳಗಡೆ ಇರುತ್ತೆ ಅದು, ಟ್ರಾನ್ಸಾಕ್ಷನ್ ಸೆಕ್ಷನ್ ಕೆಳಗಡೆ ಇರುತ್ತೆ. ಸೊ ನೀವು ಎಕ್ಸಾಮಲ್ಲಿ ಬರಿಬೇಕಾದ್ರೆ ಈ ಥರನೂ ಬರಿಬೋದು, ಗೇಟ್ವೇ ಆಫ್ ಟ್ಯಾಲಿ ಆ್ಯರೋ ಮಾರ್ಕ್ ಹಾಕ್ರಿ, ನೆಕ್ಸ್ಟು ಟ್ರಾನ್ಸಾಕ್ಷನ್ಸ್ ಅಂತ ಹಾಕ್ರಿ, ಆ್ಯರೋ ಮಾರ್ಕ್ ಹಾಕ್ರಿ, ನೆಕ್ಸ್ಟು ಅಕೌಂಟಿಂಗ್ ವೋಚರ್ಸ್ ಅಂತ ಹಾಕಿ ಆ್ಯರೋ ಮಾರ್ಕ್ ಹಾಕ್ರಿ. ನೆಕ್ಸ್ಟ್ ಏನು ಬರೀರಿ, ಡಿಸ್ಪ್ಲೇ ಅಕೌಂಟಿಂಗ್ ವೋಚರ್ಸ್ ಕ್ರಿಯೇಷನ್ ಸ್ಕ್ರೀನ್. ಸೊ ಅಕೌಂಟಿಂಗ್ ವೋಚರ್ನ ನಾವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರೀ, ಇದನ್ನು ಕ್ಲಿಕ್ ಮಾಡಿದಾಗ ನಮಗೆ ಅಕೌಂಟಿಂಗ್ ವೋಚರ್ ಸ್ಕ್ರೀನ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಸಿ ಹಿಯರ್, ಈ ಒಂದು ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಅಂಡರ್ ಟ್ರಾನ್ಸಾಕ್ಷನ್ ಅನ್ನೋ ಮೇನ್ ಗ್ರೂಪಲ್ಲಿ ಅಕೌಂಟಿಂಗ್ ವೋಚರ್ ಮೇಲೆ ಕ್ಲಿಕ್ ಮಾಡಿದಾಗ, ಸೊ ನಾವು ಅಕೌಂಟಿಂಗ್ ವೋಚರ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ ರೀ, ಅಕೌಂಟಿಂಗ್ ವೋಚರ್ ಸ್ಕ್ರೀನ್ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಈ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆದಾಗ ಏನು ಮಾಡ್ಬೇಕ್ರಿ, ಸೊ ಈ ಒಂದು ಸ್ಕ್ರೀನನ್ನು ನಾವೇನಂತ ಹೇಳ್ತೀವಿ ರೀ, ಅಕೌಂಟಿಂಗ್ ವೋಚರ್ ಕ್ರಿಯೇಷನ್ ಸ್ಕ್ರೀನ್ ಅಂತ ಹೇಳ್ತೀವಿ. ಯಾವಾಗ ನಾವು ಅಕೌಂಟಿಂಗ್ ವೋಚರ್ ಮೇಲೆ ಕ್ಲಿಕ್ ಮಾಡ್ತೀವೋ, ಅಂದರೆ ಯಾವಾಗ ಅಕೌಂಟಿಂಗ್ ವೋಚರ್ ಅಂದರೆ ಟ್ರಾನ್ಸಾಕ್ಷನ್ ಸೆಕ್ಷನ್ ಕೆಳಗಡೆಯಲ್ಲಿ ನಮಗೆ ಏನು ಅಕೌಂಟಿಂಗ್ ವೋಚರ್ಸ್ ಇರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಒಂದು ಅಕೌಂಟಿಂಗ್ ವೋಚರ್ ಕ್ರಿಯೇಷನ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ನೆಕ್ಸ್ಟ್ ಸ್ಟೆಪ್ಪು, ಓಪನ್ ರಿಕ್ವೈರ್ಡ್ ವೋಚರ್ ಬೈ ಕ್ಲಿಕ್ಕಿಂಗ್ ರಿಲಿವೆಂಟ್ ವೋಚರ್ ಬಟನ್ ಪ್ರೆಸೆಂಟ್ ಆನ್ ದ ಬಟನ್ ಬಾರ್. ಫಾರ್ ಎಕ್ಸಾಂಪಲ್ ರೆಸಿಪ್ಟ್ ಬಟನ್ ಫಾರ್ ರೆಸಿಪ್ಟ್ ವೋಚರ್. ಸಿ ಹಿಯರ್, ಓಪನ್ ರಿಕ್ವೈರ್ಡ್ ವೋಚರ್, ನಮ್ಗೆ ಯಾವ ಥರ ವೋಚರ್ಸ್ ಬೇಕೋ ಆ ವೋಚರನ್ನು, ಸಿ ಹಿಯರ್ ಇಲ್ಲಿ ಟೈಪ್ಸ್ ಆಫ್ ವೋಚರ್ ಕಾಣಿಸಿದೆ ನೋಡ್ರಿ, ಇಲ್ಲಿ ಈ ಒಂದು ಮೆನು ಏನಿದೆಯಲ್ಲ ಅದನ್ನು ಈ ಒಂದು ಟೈಪ್ಸ್ ಆಫ್ ವೋಚರಲ್ಲಿ ಈ ಯಾವ ಟೈಪ್ ಬೇಕು ನಮಗೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ರೆಸಿಪ್ಟ್ ಬೇಕು. ಸೊ ಎದಕ್ಕೆ ಬೇಕ್ರಿ, ರೆಸಿಪ್ಟ್ ಬಟನ್ನ ನಾವು ಯೂಸ್ ಮಾಡ್ತೀವಿ. ಎದಕ್ಕೆ ಯೂಸ್ ಮಾಡ್ತೀವಿ, ರೆಸಿಪ್ಟ್ ವೋಚರ್ಗೋಸ್ಕರ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಮ್ಗೆ ಯಾವ ಥರ ಬೇಕೋ ಆ ಥರದಲ್ಲಿ ನಾವು ಈ ಒಂದು
ಟೈಪ್ಸ್ಗಳನ್ನು ನಾವು ಯೂಸ್ ಮಾಡ್ಕೊಳ್ಬೇಕು. ಡಿಪೆಂಡಿಂಗ್ ಅಪಾನ್ ನಮ್ಗೆ ಯಾವ ಥರ ರೆಸಿಪ್ಟ್ಗಳು ಬೇಕು, ವೋಚರ್ ಬೇಕು, ಸೇಲ್ಸ್ ಬೇಕು, ಸೊ ಕಾಂಟ್ರಾ ಬೇಕು, ಪರ್ಚೇಸ್ ಬೇಕು, ಸೊ ಯಾವ ಥರ ಸಿಚುವೇಶನಲ್ಲಿ ಇದ್ದೀವಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಈ ಟೈಪ್ಸ್ಗಳನ್ನು ಯೂಸ್ ಮಾಡಬೇಕು. ಸೊ ಇವೆಲ್ಲ ಟೈಪ್ಸ್ಗಳಲ್ಲಿ ಸೊ ಇವೆಲ್ಲ ಏನಕ್ಕೆ ಯೂಸ್ ಆಗ್ತವೆ, ಸಿ ಹಿಯರ್ ಒಂದು ನಿಮಗೆ ಡೈಗ್ರಾಮ್ ತೋರಿಸ್ತೀನಿ. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಡೇಟ್ ಏನಕ್ಕೆ ಯೂಸ್ ಮಾಡ್ತೀವಿ, ಕಂಪನಿ ಏನಕ್ಕೆ ಯೂಸ್ ಮಾಡ್ತೀವಿ, ಸಿ ಹಿಯರ್. ಸೊ ಅಲ್ಲಿ ಟೈಪ್ಸ್ಗಳನ್ನು ನಾವೇನು ನೋಡಿದ್ವಲ್ರಿ, ಅಲ್ಲಿ ನಮಗೇನು ಕಾಣಿಸುತ್ತೆ, ಈ ಥರ ಡೇಟ್, ಕಂಪನಿ, ಕಾಂಟ್ರಾ, ಸೊ ಇವೆಲ್ಲನೂ ನಮಗೆ ಕಾಣಿಸಿಗುತ್ತೆ. ಸೊ ಹಿಂಗಂದ್ರೆ ಏನು ರೀ, ಸಿ ಹಿಯರ್ ನೀವು ಒಂದು ವೇಳೆ ವೋಚರ್ ಎಂಟ್ರಿ ಬಗ್ಗೆ ಕೇಳಿದರೆ ಇವಿಷ್ಟು ಒಂದು ಡೀಟೇಲ್ಸ್ಗಳನ್ನು ಬರೀರಿ. ಸೊ ಶಾರ್ಟ್ ಡೀಟೇಲ್ಸ್ ಇದೆ. ಸೊ ಈ ಒಂದು ಚಾರ್ಟ್ ಹಾಕಿ ನೀವು ಈ ಥರ ಒಂದು ಆ್ಯರೋ ಮಾರ್ಕ್ ಹಾಕಿ, ಈ ಥರ ಆ್ಯರೋ ಮಾರ್ಕ್ ಹಾಕಿ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಡೇಟ್ ಏನಕ್ಕೆ ಯೂಸ್ ಆಗುತ್ತೆ, ಎಫ್ ಟು ಕ್ಲಿಕ್ ಮಾಡಿದ್ರೆ ಏನು ಬರುತ್ತೆ, ಡೇಟ್ ಬರುತ್ತೆ. ಸೊ ಈ ಒಂದು ಡೇಟ್ ಆಪ್ಷನ್ ಬಂದಾಗ ನಾವೇನು ಮಾಡ್ಬೋದು ರೀ, ಡೇಟ್ನ ಚೇಂಜ್ ಮಾಡ್ಬೋದು. ಸೊ ಇಯರ್ ಚೇಂಜ್ ಮಾಡ್ಬೋದು, ಮಂತ್ ಚೇಂಜ್ ಮಾಡ್ಬೋದು. ಈ ಥರದ್ದೆಲ್ಲ ಫಂಕ್ಷನ್ಸ್ನ ನಾವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನು ರೀ, ಕಾಂಟ್ರಾ ವೋಚರ್ಸ್ ಇದೆ. ಕಾಂಟ್ರಾ ವೋಚರ್ಸ್ ಅಂತಂದ್ರೆ ಏನು ರೀ, ಸೆಲೆಕ್ಟ್ ಕಾಂಟ್ರಾ ವೋಚರ್ಸ್. ಸೊ ನಾವೇನಾದರೂ ಕಾಂಟ್ರಾ ವೋಚರ್ಸ್ನ ಯೂಸ್ ಮಾಡಬೇಕು ಅಂದರೆ, ಕಾಂಟ್ರಾ ವೋಚರ್ ನಮಗೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಅದನ್ನು ನೋಡ್ಕೊಂಡು ಬನ್ನಿ. ಸೊ ಇದನ್ನು ಒಂದು ಕಾಂಟ್ರಾ ವೋಚರ್ ಬೇಕು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ F4 ಬಟನ್ನ ನಾವು ಕ್ಲಿಕ್ ಮಾಡ್ತೀವಿ. ನೆಕ್ಸ್ಟು F5 ಬಟನ್ನ ಪೇಮೆಂಟ್ ವೋಚರ್ಗೋಸ್ಕರ ಕ್ಲಿಕ್ ಮಾಡ್ತೀವಿ. ನೆಕ್ಸ್ಟು F6 ಬಟನ್ನ ನಾವು ಇದಕ್ಕೆ ಯೂಸ್ ಮಾಡ್ತೀವಿ, ರೆಸಿಪ್ಟ್ ವೋಚರ್ ಬಗ್ಗೆ ನಾವು ಏನಾದರೂ ತಿಳ್ಕೊಳ್ಬೇಕಂದ್ರೆ F6 ಬಟನನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಜರ್ನಲ್ ವೋಚರನ್ನು ಏನಕ್ಕೆ ಯೂಸ್ ಮಾಡ್ತೀವಿ, F7 ಬಟನ್ಗೆ ನಾವು ಜರ್ನಲ್ ವೋಚರನ್ನು ಯೂಸ್ ಮಾಡ್ತೀವಿ. F8ಗೆ ಸೇಲ್ಸ್. ನೆಕ್ಸ್ಟ್ ಏನು ರೀ, ಈ ಒಂದು ಕ್ರೆಡಿಟ್ ನೋಟ್ ಏನಾದರೂ ಬೇಕಂತಂದರೆ, ಸೊ ಕ್ರೆಡಿಟ್ ನೋಟ್ಗೆ ನಾವೇನು ಮಾಡ್ತೀವಿ ರೀ, ಈ ಒಂದು ಸೆಕ್ಷನನ್ನು ಕ್ರೆಡಿಟ್ ನೋಟ್ ಸೆಕ್ಷನನ್ನು ಯೂಸ್ ಮಾಡ್ತೀವಿ. F9 ಇದ್ದಾಗ ಪರ್ಚೇಸ್ ಸೆಕ್ಷನನ್ನು ಯೂಸ್ ಮಾಡ್ತೀವಿ. ಅದನ್ನೇ ನಾವೇನಾದರೂ ಡೆಬಿಟ್ ಮಾಡಬೇಕಂದಾಗೂ ಸೊ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಕ್ರೆಡಿಟ್ ಡೆಬಿಟ್ ನಾವು ಅದರಲ್ಲಿ ಆಪ್ಷನ್ಸ್ ಮಾಡ್ಬೋದು. ಸೊ ರಿವಿಷನ್ ಜರ್ನಲ್ಸ್ ಈ ಥರ ಏನಾದರೂ ಇದ್ದರೆ ನಾವು ಮಾಡ್ಕೊಳ್ಬೋದು. ಮೆಮೋಸ್ ಇತ್ತಂದರೆ ಸೆಲೆಕ್ಷನ್ ಮೆಮೋಸ್ ವೋಚರ್ ಬಗ್ಗೆ ನಾವು ಕ್ಲಿಕ್ ಮಾಡ್ಬೋದು. ದ ಅಂಡರ್ಲೈನ್ ಕೀಸ್ ಆಪ್ಷನ್ಸ್ ಆರ್ ದಿ ಕಾಂಬಿನೇಷನ್ ಆಫ್ ಕಂಟ್ರೋಲ್ ಪ್ಲಸ್ ಸ್ಪೆಸಿಫೈಡ್ ಫಂಕ್ಷನ್ ಕೀ. ಅಂದರೆ ಇವಾಗ F8 ಅಂತ ಇದೆ, F8 ಅಂತಂದರೆ ಸೇಲ್ಸ್ ಅಂತ ಇದೆ. ಅದೇ F8 ಅಂಡರ್ಲೈನ್ ಅಂತ ಇದೆ ನೋಡ್ರಿ, ಅದನ್ನ ಏನು ಮಾಡ್ತಾರೆ ರೀ, ಇದನ್ನು ಈ ಒಂದು ಕಾಂಬಿನೇಷನ್ ಆಫ್ ಕಂಟ್ರೋಲ್ ಪ್ಲಸ್ ಸ್ಪೆಸಿಫೈಡ್ ಫಂಕ್ಷನ್ ಕೀಸ್, ಕಂಟ್ರೋಲ್ ಮತ್ತು ಸ್ಪೆಸಿಫೈ ಏನು ಫಂಕ್ಷನ್ ಕೀಸ್ ಇದೆಯಲ್ಲ ಅದನ್ನು ಓಪನ್ ಮಾಡಲಿಕ್ಕೆ. ಈ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಇವಾಗ ಕ್ರೆಡಿಟ್ ನೋಟ್ ಅಂತ ಇದೆ, ಕ್ರೆಡಿಟ್ ನೋಟ್ ಅಂದರೆ ಕಂಟ್ರೋಲ್ ಪ್ಲಸ್ ಸ್ಪೆಸಿಫೈಡ್ ಕೀ. ಸ್ಪೆಸಿಫೈಡ್ ಕೀ ಯಾವುದಿದೆ, ಇವಾಗ ಡೆಬಿಟ್ ನೋಟ್ ಇದೆ, ಕ್ರೆಡಿಟ್ ನೋಟ್ ಇದೆ, ಅದೆಲ್ಲ ಸ್ಪೆಸಿಫೈಡ್ ಕೀಸ್ ಹೌದು ತಾನೆ. ಸೊ ಇದಕ್ಕೇನಂತ ಹೇಳ್ತೀವಿ ನಾವು, ಕ್ರೆಡಿಟ್ ನೋಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಕಂಟ್ರೋಲಿಂಗ್ ಆಪ್ಷನ್ಸ್ ಕೀಸ್, ಫಂಕ್ಷನ್ ಕೀಸ್ ಅಂತ ಹೇಳ್ತೀವಿ, ಅಥವಾ ಅಂಡರ್ಲೈನ್ ಕೀಸ್ ಆಪ್ಷನ್ಸ್ ಆರ್. ಸೊ ಈ ಒಂದು ಅಂಡರ್ಲೈನ್ ಆಪ್ಷನ್ಸ್ ಎದಕ್ಕೆ ಯೂಸ್ ಆಗುತ್ತೆ, ಕಂಟ್ರೋಲ್ ಪ್ಲಸ್ ಸ್ಪೆಸಿಫೈಡ್ ಫಂಕ್ಷನ್ ಕೀ. ಸೊ ಕಂಟ್ರೋಲ್ ಪ್ಲಸ್ F8 ಅಂತ ಕ್ಲಿಕ್ ಮಾಡಿದಾಗ ನಮಗೆ ಏನು ಯೂಸ್ ಆಗುತ್ತೆ ರೀ, ಈ ಒಂದು ಕ್ರೆಡಿಟ್ ನೋಟ್ ಓಪನ್ ಆಗುತ್ತೆ. ಸೊ ಇದೆಲ್ಲ ಏನು ರೀ, ಇದು ದೀಸ್ ಆರ್ ದ ಡೀಟೇಲ್ಡ್ ಆಪ್ಷನ್ಸ್ ಆಫ್ ವಾಟ್ ಟೈಪ್ಸ್ ಆಫ್ ವೋಚರ್ಸ್. ಓಕೆ, ಸೊ ನಾವು ಇವಾಗ ಏನು ಮಾಡಿದ್ವಿ ರೀ, ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಅಕೌಂಟ್ ವೋಚರ್ಸ್ನ ಕ್ಲಿಕ್ ಮಾಡಿದ್ವಿ. ಅಕೌಂಟ್ ವೋಚರ್ಸ್ ಎಲ್ಲಿದೆ, ಅಂಡರ್ ಟ್ರಾನ್ಸಾಕ್ಷನ್ ಸೆಕ್ಷನಲ್ಲಿದೆ. ಸೊ ಅಂಡರ್ ಟ್ರಾನ್ಸಾಕ್ಷನ್ ಸೆಕ್ಷನ್ನಲ್ಲಿ ಈ ಒಂದು ಅಕೌಂಟ್ ವೋಚರ್ನ ಕ್ಲಿಕ್ ಮಾಡಿದ್ವಿ. ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಸೊ ಡಿಸ್ಪ್ಲೇ ಆದಾಗ ಏನಾಗುತ್ತೆ ರೀ, ಸೊ ಈ ಥರ ನಮಗೆ ಟೈಪ್ಸ್ ಆಫ್ ವೋಚರ್ಸ್ ಕಾಣಿಸುತ್ತೆ. ನಮ್ಗೆ ಯಾವ ಥರ ಟೈಪ್ಸ್ ಬೇಕೋ ಆ ಟೈಪ್ಸಲ್ಲಿ ನಾವು ಕ್ಲಿಕ್ ಮಾಡ್ಕೊಳ್ತಾ ಹೋಗ್ಬೋದು. ಸಿ ಹಿಯರ್. ಸೊ ಈ ಒಂದು ವೋಚರ್ ಎಂಟ್ರಿ ಕ್ರಿಯೇಷನ್ ಬಗ್ಗೆ ಅಂದರೆ ಈ ಸ್ಕ್ರೀನ್ ಬಗ್ಗೆ ಏನು ಹೇಳಬೇಕಂದ್ರೆ, ಸೊ ಈ ಸ್ಕ್ರೀನ್ ನಮಗೆ ಯಾವ್ಯಾವ ಸ್ಕ್ರೀನ್ ನಮಗೆ ಏನು ಡಿಸ್ಪ್ಲೇ ಮಾಡುತ್ತೆ, ಏನು ನಮಗೆ ಶೋ ಮಾಡುತ್ತೆ ಅಂತಂದರೆ, ಸಿ ಹಿಯರ್. ಸೊ ಈ ಒಂದು ಆ್ಯರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಇದಕ್ಕೇನಂತ ಹೇಳ್ತೀವಿ ನಾವು, ಮೇನ್ ವೋಚರ್ ಎಂಟ್ರಿ ಏರಿಯಾ ಅಂತ ಹೇಳ್ತೀವಿ. ಸೊ ನೀವು ಏನಾದರೂ ವೋಚರ್ ಎಂಟ್ರಿ ಕ್ರಿಯೇಷನ್ ಸ್ಕ್ರೀನ್ ಬಗ್ಗೆ ಹೇಳ್ರಿ ಅಂತ ಹೇಳಿದಾಗ ನೀವು ಈ ಥರ ಒಂದು ಸ್ಕ್ರೀನ್ನ ಕ್ರಿಯೇಷನ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಏನು ಮಾಡಿರಿ, ಜಸ್ಟ್ ನೀವು ಇಲ್ಲಿ ಎಂಟ್ರಿ ಮಾಡಿರಿ, ಏನಂತ ಈ ಥರ ಟೈಪ್ಸ್ ಆಫ್ ವೋಚರ್ಸ್ ಏನೇನಿದೆ ಅದೆಲ್ಲವನ್ನು ಎಂಟ್ರಿ ಮಾಡಿರಿ. ನೆಕ್ಸ್ಟು ಟೈಪ್ಸ್ ಆಫ್ ವೋಚರ್ಸ್ ಬಗ್ಗೆ ತಿಳಿಸಿದಾಗ ಸೊ ಅಲ್ಲಿ ಏನು ಮಾಡಿರಿ, ಇಲ್ಲಿ ಜಸ್ಟ್ ನೋಡಿರಿ, ಇಲ್ಲಿ ವರ್ಟಿಕಲ್ ಬಾರ್ ಬಟನ್ ಅಂತ ಇದೆ. ಸಿ ಹಿಯರ್, ಈ ಒಂದು ಪಿಕ್ಚರೈಸೇಷನ್ನ ನೀವು ಕಂಪ್ಲೀಟಾಗಿ ನೋಡ್ಕೊಂಡು ಇಟ್ಕೊಳ್ರಿ. ಸೊ ಇದನ್ನು ನೋಡ್ಕೊಂಡು ಇಟ್ಕೊಂಡ್ಮೇಲೆ ಈ ಒಂದು ಸ್ಕ್ರೀನ್ ಏನಿದೆಯಲ್ಲ ಆ ಸ್ಕ್ರೀನನ್ನು ನೀವು ಡ್ರಾ ಮಾಡಿರಿ. ಸೊ ಡ್ರಾ ಮಾಡೋದ್ರಲ್ಲಿ ಇಲ್ಲಿ ಏನು ಡಿಫಿಕಲ್ಟ್ ಇಲ್ಲರಿ, ಜಸ್ಟ್ ನೋಡಿರಿ, ಇಲ್ಲಿ ಜಸ್ಟ್ ನೀವು ಪೇಮೆಂಟ್ ವೋಚರ್ ಅಂತ ಹಾಕ್ಬೋದು. ಸೊ ಇಲ್ಲಿ ಇದಕ್ಕೇನಂತ ಹೇಳ್ತಾರೆ ರೀ, ಮೇನ್ ವೋಚರ್ ಎಂಟ್ರಿ ಏರಿಯಾ ಅಂತ ಹೇಳ್ತಾರೆ. ನೆಕ್ಸ್ಟು ಏನು ಹೇಳ್ತಾರೆ ರೀ, ಈ ಒಂದು ಕಂಟ್ರೋಲ್
ಎಮ್ ಅಂತ ಇದೆ ನೋಡ್ರಿ, ಅಲ್ಲಿ ಏನಂತ ಹೇಳ್ತೀವಿ ರೀ, ಕ್ಲೋಸ್ ಬಟನ್ ಅಂತ ಹೇಳ್ತೀವಿ. ಸೊ ವರ್ಟಿಕಲ್ ಬಟನ್ ಬಾರ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಟೈಪ್ಸ್ ಆಫ್ ವೋಚರ್ ಎಂಟ್ರೀಸ್ ಏನಿದಾವಲ್ಲ ರೀ, ಅವಕ್ಕೆಲ್ಲ ಏನಂತ ಹೇಳ್ತೀವಿ ರೀ, ವರ್ಟಿಕಲ್ ಬಟನ್ ಬಾರ್ಸ್. ಅಲ್ಲಿ ಅದು ವರ್ಟಿಕಲ್ ಅಂದರೆ ನಮಗೆ ಕಾಲಮ್ ವೈಸ್ ನಮಗೆ ಅದು ಶೋ ಅಪ್ ಆಗ್ತಿದೆ ಈ ಒಂದು ವೋಚರ್ ಟೈಪ್ಸ್, ಅದಕ್ಕೆ ಏನಂತ ಹೇಳ್ತೀವಿ, ವರ್ಟಿಕಲ್ ಬಟನ್ ಬಾರ್. ನೆನ್ಪಿಟ್ಕೊಳ್ರಿ, ಯಾವಾಗಲೂ ಈ ಒಂದು ಕಾಲಮ್ಗೆ ನಾವು ಕಾಲಮ್ ವೈಸ್ ಏನು ಬಂದಿರುತ್ತಲ್ರಿ, ಅಂದರೆ ಈ ಒಂದು ಕಾಲಮ್ ವೈಸ್ ಏನಿದೆಯಲ್ಲ, ಸೊ ಈ ಥರ ಎಂಟ್ರೀಸ್ಗೆ ನಾವೇನಂತ ಹೇಳ್ತೀವಿ ರೀ, ವರ್ಟಿಕಲ್ ಬಾರ್ ಅಂತ ಹೇಳ್ತೀವಿ. ಅದೇ ಏನಾದರೂ ನಮಗೆ ರೋ ವೈಸ್ ಅಂತಂದರೆ ಇಲ್ಲಿದೆ ನೋಡ್ರಿ. ಸೊ ಇದೆಲ್ಲ ಏನ್ರಿ, ಇದು ರೋ ವೈಸ್ ಇದು. ಸೊ ಇವೆಲ್ಲ ರೋ ವೈಸ್ ಇರೋದಕ್ಕೆ ಏನಂತ ಹೇಳ್ತೀವಿ, ಹಾರಿಜಾಂಟಲ್ ಅಂತ ಹೇಳ್ತೀವಿ. ಹಾರಿಜಾಂಟಲ್, ವರ್ಟಿಕಲ್. ನೆಕ್ಸ್ಟು ಹಾರಿಜಾಂಟಲ್ ಅಂದ್ರೂ ಒಂದೇ, ಈ ಥರ ರೋಸ್ ಅಂದ್ರೂ ಒಂದೇ, ವರ್ಟಿಕಲ್ ಅಂದ್ರೂ ಒಂದೇ, ಕಾಲಮ್ಸ್ ಅಂದ್ರೂ ಒಂದೇ. ಆ ಥರದಲ್ಲಿ ಸ್ಟೋರ್ ಆಗ್ತಿರೋ ಡಾಟಾವನ್ನು ನಾವು ಹಾರಿಜಾಂಟಲ್ ಅಥವಾ ರೋ ಅಂತ ಹೇಳ್ತೀವಿ. ಅಥವಾ ಕಾಲಮ್ಸ್ ಮತ್ತು ಈ ಒಂದು ಸೀರಿಯಲ್ ವೈಸ್ ನಮಗೆ ಕಾಲಮ್ ವೈಸ್ ನಮಗೆ ಡಿಸ್ಪ್ಲೇ ಆದರೆ ಅದಕ್ಕೆ ಕಾಲಮ್ ಆರ್ ವರ್ಟಿಕಲ್ ಬಾರ್ ಬಟನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಸ್ಕ್ರೀನ್ ಆಫ್ ವಾಟ್, ಕ್ರಿಯೇಷನ್ ಆಫ್ ಮೇನ್ ವೋಚರ್ ಎಂಟ್ರಿ ಏರಿಯಾ. ಓಕೆ, ಸೊ ಈ ಥರ ನಾವು ವೋಚರ್ ಎಂಟ್ರಿ ಬಗ್ಗೆ ಕೇಳಿದಾಗ ಈ ಥರ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಏನಾದರೂ ನಮಗೆ ಇವಾಗ ಸೇಲ್ಸ್ ಬೇಕು ಅಂತಂದರೆ ನಾವು ಈ ಒಂದು F8 ಬಟನ್ನ ಕ್ಲಿಕ್ ಮಾಡಬೇಕು. ಅಥವಾ ನೆಕ್ಸ್ಟು ನಮಗೆ ನೋಡ್ರಿ, ಇಲ್ಲಿ ಜನರಲ್ ಎಂಟ್ರೀಸ್ ಇದ್ದರೆ ನಾವು ಜರ್ನಲ್ ಎಂಟ್ರಿ ಅಂತ ಹಾಕ್ಬೋದು. ನೆಕ್ಸ್ಟು ರೆಸಿಪ್ಟ್ ಇದ್ದರೆ ಸಿ ಹಿಯರ್, ರೆಸಿಪ್ಟ್ ಇದ್ದರೆ ರೆಸಿಪ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ರೀ, ಇಲ್ಲಿ ರೆಸಿಪ್ಟ್ ಅಂತ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಯಾವ ಒಂದು ವೋಚರ್ ಎಂಟ್ರಿನ ನಾವು ಎಂಟ್ರಿ ಮಾಡಬೇಕು ಅನ್ನೋದನ್ನು ನಾವು ಅದ್ರ ಬೇಸ್ ಮೇಲೆ ನಾವು ವೋಚರ್ ಎಂಟ್ರಿ ಟೈಪ್ಸ್ನ, ಈ ಟೈಪ್ಸ್ಗಳನ್ನು ಯೂಸ್ ಮಾಡಿಕೊಂಡು, ವೋಚರ್ ಟೈಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ಬೇಕು ರೀ, ಈ ಒಂದು ವೋಚರ್ ಎಂಟ್ರಿ ಕ್ರಿಯೇಷನ್ ಮಾಡಬೇಕು. ನಾನೇನು ಹೇಳಿದ್ನಲ್ಲ, 6 ಟೈಪ್ಸ್ ಏನಿದಾವಲ್ಲ ಅದನ್ನು ಬಹಳಷ್ಟು ಸರ್ತಿ ನಾವು ಯೂಸ್ ಮಾಡಿರ್ತೀವಿ ರೀ. ಸೊ ಬಹಳ ಇನ್ನೂ ಕೆಲವನ್ನ ಸ್ವಲ್ಪ ರೇರ್ ಕೇಸಲ್ಲಿ ಯೂಸ್ ಮಾಡ್ತೀವಿ. ಬಟ್ 6 ಏನಿದೆಯಲ್ಲ, ಇವು ಕಾಂಟ್ರಾ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ಇವೆಲ್ಲ ಏನ್ರಿ 6 ವೋಚರ್ಸ್ ಏನಿದೆಯಲ್ಲ ಅದನ್ನು ನಾವು ಬಹಳ ರಿಪೀಟೆಡ್ ಆಗಿ ಅಂದರೆ ಮೋಸ್ಟ್ ಪಾಪ್ಯುಲರ್ ಯೂಸ್ ಮಾಡಿದ್ದೀವಿ. ಓಕೆನಾ? ಸೊ ದಿಸ್ ಇಸ್ ವಾಟ್ ದಿ ವೋಚರ್ ಎಂಟ್ರೀಸ್. ಸಿ ಹಿಯರ್, ಈ ಥರ ನಾವು ಸೇಲ್ಸ್ ಅಂತ ನಾವು ಇಲ್ಲಿ ನೋಡ್ರಿ, ಇಲ್ಲಿ ಸೇಲ್ಸ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೇಲ್ ಇದ್ದಲ್ಲೇ ನೋಡ್ರಿ, ಅಲ್ಲಿ ಏನಾಗಿದೆ, ಆಲ್ರೆಡಿ ಅದು ಎನೇಬಲ್ ತೋರಿಸಿಲ್ಲ, ಡಿಸೇಬಲ್ ಆಗಿದೆ. ಡಿಸೇಬಲ್ ಯಾಕಾಗಿದೆ ರೀ, ಸೊ ಆಲ್ರೆಡಿ ಇದು ಸೇಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ರೆಫರೆನ್ಸ್ ತೊಗೊಳ್ಬೇಕು. ನೆಕ್ಸ್ಟು ಸಿ ಹಿಯರ್, ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕಂದಾಗ ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ ರೀ, ಈ ಒಂದು ಗೋ ಟು ಗೇಟ್ವೇ ಆಫ್ ಟ್ಯಾಲಿ ಆ್ಯಂಡ್ ಕ್ಲಿಕ್ ಅಕೌಂಟ್ ವೋಚರ್ಸ್ ಅಂಡರ್ ಟ್ರಾನ್ಸಾಕ್ಷನ್ ಸೆಕ್ಷನ್ ಟು ಡಿಸ್ಪ್ಲೇ ಅಕೌಂಟಿಂಗ್ ವೋಚರ್ ಕ್ರಿಯೇಷನ್ಸ್. ಅಂದರೆ ನಾವು ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು, ಅಲ್ಲಿ ಅಕೌಂಟಿಂಗ್ ವೋಚರ್ಸ್ನ ಕ್ಲಿಕ್ ಮಾಡಬೇಕು. ಅದು ಯಾವ ಅಂಡರ್ ಇರುತ್ತೆ, ಟ್ರಾನ್ಸಾಕ್ಷನ್ ಸೆಕ್ಷನ್ ಅಂಡರ್ ಇರುತ್ತೆ. ಆ ಥರ ಬರಿಬೇಕು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಏನ್ರಿ, ಓಪನ್ ರಿಕ್ವೈರ್ಡ್ ವೋಚರ್ ಬೈ ಕ್ಲಿಕ್ಕಿಂಗ್, ಓಪನ್ ರಿಕ್ವೈರ್ಡ್ ವೋಚರ್ ಬೈ ಕ್ಲಿಕ್ಕಿಂಗ್ ರಿಲಿವೆಂಟ್ ವೋಚರ್ ಬಟನ್ ಪ್ರೆಸೆಂಟ್ ಆನ್ ದಿ ಬಟನ್ ಬಾರ್. ಸೊ ಇಲ್ಲಿ ವರ್ಟಿಕಲ್ ಬಟನ್ ಬಾರ್ ಐತಲ್ರಿ, ಸೊ ಈ ಒಂದು ಯಾವ ಟೈಪ್ ನಮ್ಗೆ ವೋಚರ್ಸ್ ಬೇಕೋ ಅದರಿಂದ ನಾವು ಏನು ಮಾಡ್ಬೋದು ರೀ, ಈ ಒಂದು ಸೆಕ್ಷನನ್ನು ನಾವು ಅಂದರೆ ಯಾವ ಥರ ನಮ್ಗೆ ವೋಚರ್ ಟೈಪ್ಸ್ ಬೇಕೋ ಆ ಥರ ಒಂದು ರಿಕ್ವೈರ್ಡ್ ವೋಚರ್ ಟೈಪ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಸೇಲ್ಸ್ ಆಗಿರ್ಬೋದು, ಪರ್ಚೇಸ್ ಆಗಿರ್ಬೋದು, ರೆಸಿಪ್ಟ್ ಆಗಿರ್ಬೋದು. ಸೊ ಆ ಥರದಲ್ಲೇ ನಮ್ಗೆ ಯಾವ ಥರ ಫಂಕ್ಷನ್ಸ್ ಬೇಕಾಗಿರುತ್ತೋ ಅದನ್ನು ನಾವು ಎಂಟ್ರಿ ಮಾಡಬೇಕಾಗಿರುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. We can also use function keys also select required voucher. Instantly voucher selected is displayed on the screen. Configure the voucher if needed by clicking F12. Configuration button switch back to voucher creation screen. So ಏನಂತಲ್ಲ, ಈ ಒಂದು F2 ಅಂತಂದಾಗ ಏನು ಮಾಡುತ್ತೆ ರೀ, ಈ ಒಂದು ಡೇಟ್ನ ಚೇಂಜ್ ಮಾಡ್ಬೋದು. ಸೊ ನೆಕ್ಸ್ಟು F12 ಅಂದಾಗ ಏನು ಮಾಡ್ಬೇಕು ರೀ, ಸೊ ಸಿ ಹಿಯರ್ F12 ಅಂದಾಗ ಕಾನ್ಫಿಗರ್ ಮಾಡ್ಬೋದು. ಸೊ ಏನಾದರೂ ಕಾನ್ಫಿಗರೇಷನ್ ಇತ್ತಂದರೆ ನಾವು ಯಾವ ಒಂದು ಬಟನ್ನ ಯೂಸ್ ಮಾಡ್ಬೋದು, ಸಿ ಹಿಯರ್ ಇಲ್ಲೈತೆ ನೋಡ್ರಿ, ಇಲ್ಲಿ ಕೆಳಗಡೆ F12 ಬಟನ್ನ ಯೂಸ್ ಮಾಡ್ತೀವಿ. ಸೊ ನೀವು ಇದನ್ನು ನೋಡ್ಕೊಂಡು ಬಿಟ್ಟರೆ ನೀವು ಜಸ್ಟ್ ಥಿಂಗ್ಸ್ನ ನೀವು ಬಹ್ಯಾಟ್ ಹಾಕೋದೇ ಬೇಡ. ಜಸ್ಟ್ ನೀವೇನು ಮಾಡಿರಿ, ಈ ಒಂದು ಸ್ಟೆಪ್ ಬೈ ಸ್ಟೆಪ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ತಾ ಹೋಗಿ. ಓಕೆನಾ? ಸೊ ನಾವು ಫಸ್ಟಿಗೆ ಏನು ಮಾಡ್ಬೇಕು ರೀ, ಗೇಟ್ವೇ ಆಫ್ ಟ್ಯಾಲಿ, ನೆಕ್ಸ್ಟು ಅಕೌಂಟಿಂಗ್ ವೋಚರ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಕೌಂಟಿಂಗ್ ವೋಚರ್ ಎಲ್ಲಿರುತ್ತೆ, ಅಂಡರ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಅಂದರೆ ಟ್ರಾನ್ಸಾಕ್ಷನ್ ಕೆಳಗಡೆ ನಮಗೆ ವೋಚರ್ ಅಕೌಂಟಿಂಗ್ ವೋಚರ್ಸ್ ಇರುತ್ತೆ. ನೆಕ್ಸ್ಟು ಓಪನ್ ಮಾಡಿದ ತಕ್ಷಣ ಅವು ಅಕೌಂಟಿಂಗ್ ವೋಚರ್ಸ್ನ ನಾವು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಸ್ಕ್ರೀನ್ ಕಾಣಿಸುತ್ತೆ. ಈ ಥರ ಸ್ಕ್ರೀನ್ ಕಂಡ್ಮೇಲೆ ನಮಗೆ ಇಲ್ಲಿ ಟೈಪ್ಸ್ ಆಫ್ ವೋಚರ್ಸ್ ಇರುತ್ತೆ. ಟೈಪ್ಸ್ ಆಫ್ ವೋಚರ್ ಮೇಲೆ ಯಾವ ಟೈಪ್ ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿಕೊಂಡು ಏನು ಮಾಡ್ಬೇಕು ರೀ, ವೋಚರ್ ಎಂಟ್ರಿನ ಮಾಡಬೇಕು. ಮಾಡಿದಾಗ ನೆಕ್ಸ್ಟ್ ಏನಾಗುತ್ತೆ ರೀ, ಚೇಂಜ್ ದ ಡೇಟ್ ಆಫ್ ದ ವೋಚರ್ ಬೈ ಕ್ಲಿಕ್ಕಿಂಗ್ F2. ಸೊ F2 ಏನಕ್ಕೆ ಯೂಸ್ ಆಗುತ್ತೆ, ಡೇಟ್ ಚೇಂಜ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಸೊ ನಾವು ಡೇಟ್, ಮಂತ್, ಇಯರ್ನ ನಾವು ಚೇಂಜ್ ಮಾಡಬೇಕು. ಸೊ ಅದನ್ನು F2 ಅಂತ ಕ್ಲಿಕ್ ಮಾಡಿ ಎಂಟರ್ನ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಡೇಟ್ ಚೇಂಜ್ ಆಗೋದು. ಸೊ ಈ ಥರದೆಲ್ಲ ನಾವು ಮಾಡ್ಬೋದು. ನೆಕ್ಸ್ಟು, in particular section type the first letter of the account to be credited or debited in the credit or debit field. ಸೊ
ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಈ ಅಕೌಂಟ್ ಈಸ್ ಕ್ರೆಡಿಟೆಡ್. ಸೊ ನಾವು ವಿ ಸಿ ಪಾಪಪ್ ಲಿಸ್ಟ್ ಆನ್ ದಿ ರೈಟ್ ಸೈಡ್ ಆಫ್ ಡಿಸ್ಪ್ಲೇಯಿಂಗ್ ಲಿಸ್ಟ್ ಆ್ಯಂಡ್ ಲೆಜರ್ ಅಕೌಂಟ್ಸ್. ಸೊ ನಾವೇನಾದರೂ ಪರ್ಟಿಕ್ಯುಲರ್ ಸೆಕ್ಷನ್ ನಾವೇನಾದರೂ ಕ್ಲಿಕ್ ಮಾಡಿದಾಗ ಸೊ ಏನಾಗುತ್ತೆ ರೀ, ಇಲ್ಲೆಲ್ಲ ನೋಡಿರಿ ಪರ್ಚೇಸ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಅವೆಲ್ಲ ಫಸ್ಟ್ ಲೆಟರ್ ಏನಿದೆ ರೀ, ಕ್ಯಾಪಿಟಲ್ ಇದೆ ತಾನೆ. ಸೊ ಈ ಒಂದು ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ಫಸ್ಟ್ ಲೆಟರ್ ಆಫ್ ದಿ ಅಕೌಂಟ್ ಟು ಬಿ ಕ್ರೆಡಿಟೆಡ್ ಆರ್ ಡೆಬಿಟೆಡ್. ಸೊ ನಾವೇನಾದರೂ ಅಕೌಂಟ್ನ ಡೆಬಿಟ್ ಮಾಡಬೇಕು ಅಥವಾ ಕ್ರೆಡಿಟ್ ಮಾಡಬೇಕು ಅಂದಾಗ ಈ ಥರ ಸೆಕ್ಷನ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟು ಸೆಲೆಕ್ಟ್ ದ ರಿಕ್ವೈರ್ಡ್ ಲೆಜರ್ ಅಕೌಂಟ್ ಬೈ ಯೂಸಿಂಗ್ ಅಪ್ ಡೌನ್ ಆ್ಯರೋ ಕೀಸ್ ದೆನ್ ಪ್ರೆಸ್ಸಿಂಗ್ ಎಂಟರ್ ಕೀ. ಸೊ ನಮ್ಗೆ ಯಾವ ಥರ ಲೆಜರಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀವಿ. ಸೊ ನಿಮ್ಗೆ ಆಲ್ರೆಡಿ ಈ ಒಂದು ವೋಚರ್ ಕ್ರಿಯೇಷನ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೀನಿ. ಸೊ ನಾವು ಏನಾದರೂ ಒಂದು ವೋಚರ್ ಎಂಟ್ರಿ ಕೊಡಬೇಕು ಅಂದಾಗ ನಾವೇನು ಮಾಡ್ಬೇಕು ರೀ, ಯಾವ ಟೈಪ್ ಲೆಜರ್ಸ್ ಇದೆ, ಸೇಲ್ಸ್ ಇದೆಯಾ, ಪರ್ಚೇಸ್ ಇದೆಯಾ, ಸೊ ಯಾವ ಥರ ಇದೆ ನೋಡಿಕೊಂಡು ಅದ್ರ ಬೇಸ್ ಮೇಲೆ ನಾವು ಒಂದು ಸೆಲೆಕ್ಟ್ ಅಪ್ ಆ್ಯಂಡ್ ಡೌನ್ ಆ್ಯರೋಸ್ ಕೀ ಯೂಸ್ ಮಾಡಿಕೊಂಡು ನಾವು ಅಕೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡಬೇಕು. ನೆಕ್ಸ್ಟು ಟೈಪ್ ದ ಟ್ರಾನ್ಸಾಕ್ಷನ್ ಅಮೌಂಟ್ ಹಿಯರ್ ಆ್ಯಂಡ್ ಪ್ರೆಸ್ ಎಂಟರ್ ಕೀ. The control switches to the field contained in the next line. See here, ನಾವೇನಾದರೂ ಒಂದು ಅಮೌಂಟ್ನ ನಾವು ಎಂಟ್ರಿ ಮಾಡಬೇಕಂದಾಗ ಸೊ ನಾವು ಟೈಪ್ ದ ಟ್ರಾನ್ಸಾಕ್ಷನ್ ಅಮೌಂಟ್, ಎಷ್ಟು ಟ್ರಾನ್ಸಾಕ್ಷನ್ ಅಮೌಂಟ್ ಇದೆ ಟೈಪ್ ಮಾಡಿ ಅದನ್ನ ಎಂಟರ್ ಕೀ ಪ್ರೆಸ್ ಮಾಡಬೇಕು. ಸೊ ಈ ಥರದಿಂದ ನಮಗೇನಾಗುತ್ತೆ, ಡೆಬಿಟ್ ಅಥವಾ ಕ್ರೆಡಿಟ್ ಯೂಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಸೆಲೆಕ್ಟ್ ದ ಅಫೆಕ್ಟಿಂಗ್ ಲೆಜರ್ ಅಕೌಂಟ್ ಫ್ರಮ್ ದಿ ಲಿಸ್ಟ್ ಫ್ರಮ್ ದಿ ಟ್ರಾನ್ಸಾಕ್ಷನ್ ಇನ್ ದಿ ನೆಕ್ಸ್ಟ್ ಫೀಲ್ಡ್. ಸಿ ಹಿಯರ್ ದೆನ್ ದ ಕಂಟ್ರೋಲ್ ಸ್ವಿಚಸ್ ಅಮೌಂಟ್ ಫೀಲ್ಡ್ ಅಂಡರ್ ದಿ ಕ್ರೆಡಿಟ್ ಆರ್ ಡೆಬಿಟ್ ಸೆಕ್ಷನ್ಸ್. ಸೊ ನಮಗೆ ಕ್ರೆಡಿಟ್ ಆರ್ ಡೆಬಿಟ್ ಸೆಕ್ಷನಲ್ಲಿ ನಮಗೆ ಕ್ಯಾಶ್ ಅಥವಾ ಏನಾದರೂ ಅಮೌಂಟ್ನ ನಾವು ಕ್ರೆಡಿಟ್ ಮಾಡಬೇಕು ಅಥವಾ ಡೆಬಿಟ್ ಮಾಡಬೇಕು ಅಂದಾಗ ಈ ಥರ ಸ್ಟೆಪ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಟೈಪ್ ದ ಅಮೌಂಟ್ ಹಿಯರ್ ಆ್ಯಂಡ್ ಪ್ರೆಸ್ ಎಂಟರ್ ಕೀ. ಸೊ ನಮಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ನ ನಾವು ಪ್ರೆಸ್ ಮಾಡಿ, ಅಂದರೆ ಅದಕ್ಕೆ ನಾವು ಎಂಟರ್ ಮಾಡಿ ನಾವು ಅದನ್ನು ಏನು ಮಾಡ್ಬೋದು ರೀ, ಎಂಟರ್ ಕೀನ ಪ್ರೆಸ್ ಮಾಡ್ಬೋದು. ನೆಕ್ಸ್ಟು ಟೈಪ್ ನೆರೇಷನ್ ಆಫ್ ದ ಕರೆಂಟ್ ಟ್ರಾನ್ಸಾಕ್ಷನ್ ಇನ್ ದ ನೆರೇಷನ್ ಸೆಕ್ಷನ್. ಸೊ ನೆರೇಷನ್ ಸೆಕ್ಷನ್ ಅಂತ ಇರುತ್ತೆ ನೋಡ್ರಿ, ಇಲ್ಲಿ ಕಾಣಿಸಿದೆಯಲ್ಲ, ಇಲ್ಲಿ ನಾವು ನೆರೇಷನ್ ಸೆಕ್ಷನಲ್ಲಿ ಕರೆಂಟ್ ಟ್ರಾನ್ಸಾಕ್ಷನ್ ಏನಿದೆಯೋ ಅದು ನಮಗೆ ಡಿಸ್ಪ್ಲೇ ಆಗೋ ಥರ ನಾವೇನು ಮಾಡಬೇಕು ರೀ, ಇಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟು ಇನ್ ದ ಎಂಡ್ ವಿ ಸಿ ಎಕ್ಸೆಪ್ಟ್. ಸೊ ನಮಗೆ ಯಾವಾಗಲೂ ಈ ಒಂದು ಅಕೌಂಟ್ನ ನಾವು ಕ್ಲೋಸ್ ಮಾಡಬೇಕಂದಾಗ ಸೊ ಎಲ್ಲ ಎಂಟ್ರೀಸ್ ಆದಮೇಲೆ ನಮಗೇನು ಕೇಳುತ್ತೆ, ಎಕ್ಸೆಪ್ಟ್ ಆರ್ ನೋ ಅಂತ ಕೇಳುತ್ತೆ. ಸೊ ಎಕ್ಸೆಪ್ಟ್ ಡೈಲಾಗ್ ಬಾಕ್ಸ್ ಬರುತ್ತೆ, ಅದರಲ್ಲಿ ನಾವು ಎಕ್ಸೆಪ್ಟ್ ಅಂತ ಕೊಡಬೇಕು. ನೆಕ್ಸ್ಟು ಪ್ರೆಸ್ ವೈ ಅಂತ ಕೊಡಬೇಕು. ದಿಸ್ ಕಂಪ್ಲೀಟ್ಸ್ ವಾಟ್ ವೋಚರ್ ಎಂಟ್ರಿ ಸೆಕ್ಷನ್. ಸಿ ಹಿಯರ್ ಮೇಕಿಂಗ್ ವೋಚರ್ ಎಂಟ್ರಿ ಇನ್ ಟ್ಯಾಲಿ ಒಳಗಡೆ ಸೊ ಇದೆಲ್ಲ ಸ್ಟೆಪ್ಸ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದೇನು ಸ್ಟೆಪ್ಸ್ ಇದೆ ಅಲ್ರಿ, ಸೊ ನಾನು ಇವಾಗ ಡಿಸ್ಕಷನ್ ಮಾಡಿದ್ನಲ್ಲ ಇವೇ ಸ್ಟೆಪ್ಸ್ ಇವು. ಸೊ ಫಸ್ಟ್ ಏನು ಮಾಡ್ಬೇಕು ರೀ, ಗೋ ಟು ಗೇಟ್ವೇ ಆಫ್ ಟ್ಯಾಲಿ ಆ್ಯಂಡ್ ಕ್ಲಿಕ್ ಅಕೌಂಟಿಂಗ್ ವೋಚರ್ಸ್ ಅಂಡರ್ ಟ್ರಾನ್ಸಾಕ್ಷನ್ ಸೆಕ್ಷನ್ ಟು ಡಿಸ್ಪ್ಲೇ ಅಕೌಂಟಿಂಗ್ ವೋಚರ್ ಕ್ರಿಯೇಷನ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್, ಓಪನ್ required voucher by clicking relevant voucher button present on the button bar. For example, what, receipt voucher, receipt button for receipt voucher. Next to sales button for sales voucher. So like this. Okay, so we can also use function keys and also select the required voucher instantly. The voucher selected is displayed on the screen. Configure the vouchers if needed by clicking F12 configure button and switch back to other voucher creations, and change the date and date of the voucher by clicking F2 button. Okay, so then press enter key. Then in particular section these are the types of what these are the steps of what, creation of voucher entry. Okay, see here, these are the next step of what, ವೋಚರ್ ಎಂಟ್ರಿ ಕ್ರಿಯೇಷನ್ಸ್. ಸಿ ಹಿಯರ್ ಸೆಲೆಕ್ಟ್ ದಿ ಅಫೆಕ್ಟಿಂಗ್ ಲೆಜರ್ಸ್. ಇವೆಲ್ಲ ಏನಿದಾವಲ್ರಿ, ನಾವು ಲೆಜರ್ಸ್ನ ಕ್ಲಿಕ್ ಮಾಡಿದಾಗ ಸೊ ನಾವು ಯಾವ ಥರ ಬೇಕು, ನಮಗೆ ಕ್ಯಾಪಿಟಲ್ ಬೇಕು ಅಥವಾ ಯಾವ ಥರ ನಾವು ಲೆಜರಲ್ಲಿ ನಾವು ಈ ಒಂದು ವೋಚರ್ ಎಂಟ್ರಿನ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ತೊಗೊಳ್ತಾ ಹೋಗಬೇಕು. ಸೊ ದಿಸ್ ಇಸ್ ದ ನೋಟ್ಸ್ ಆಫ್ ವಾಟ್, ವೋಚರ್ ಎಂಟ್ರಿ. ಓಕೆ, ದಿಸ್ ಇಸ್ ದಿ ಕಂಟಿನ್ಯೂಡ್ ಆಫ್ ವಾಟ್, ವೋಚರ್ ಎಂಟ್ರಿ ರಿಕ್ವೈರ್ಮೆಂಟ್ಸ್. ಸೊ ಇದೇನ್ರಿ ಇದು, ಸೊ ಇಲ್ಲಿಗೆ ನಮಗೆ ವೋಚರ್ ಎಂಟ್ರಿ ಕ್ರಿಯೇಷನ್ ಇದೆ. ಸೊ ಇಲ್ಲಿಗೆ ನಮಗೆ ಈ ಒಂದು ವೋಚರ್ ಎಂಟ್ರಿ ಕ್ರಿಯೇಷನ್ ಇದ್ದು ಒಂದು ಸ್ಟೆಪ್ಸ್ ಮುಗೀತು. ಸೊ ಇಲ್ಲಿ ಏನು ಮಾಡ್ಬೇಕು ರೀ, ನಮಗೆ ಅಲ್ಟರ್ ಅಥವಾ ಮಾಡಿಫೈ ಏನಾದರೂ ಮಾಡಬೇಕು ಅಂತಂದಾಗ ಏನು ಮಾಡ್ಬೋದು ರೀ, ಈ ಒಂದು ಫಾಲೋವಿಂಗ್ ಸ್ಟೆಪ್ಸ್ನ ನಾವು
ಡಿಸ್ಪ್ಲೇ ಮಾಡ್ಕೊಳ್ಬೇಕು. ಸಿ ಹಿಯರ್ ವೋಚರ್ ಎಂಟ್ರಿ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ನಾನು ಆವಾಗಲೇ ಹೇಳಿದಾಗೆ ಈ ಒಂದು ಕಾಂಟ್ರಾ ಆಗಿರ್ಬೋದು, ಪೇಮೆಂಟ್ ಆಗಿರ್ಬೋದು, ರೆಸಿಪ್ಟ್ ಆಗಿರ್ಬೋದು, ಜರ್ನಲ್ಸ್, ಸೇಲ್ಸ್, ಪರ್ಚೇಸ್ ಮೆಮೋಸ್ ಇವೆಲ್ಲ ಏನ್ರಿ ಇವೆಲ್ಲ ನಮಗೆ ಬಹಳ ರಿಕ್ವೈರ್ ಟೈಪ್ಸ್ ಆಫ್ ವೋಚರ್ಸ್ ಇನ್ ದಿ ವೋಚರ್ಸ್ ಎಂಟ್ರಿ. ಓಕೆ, ಸೊ ನೆಕ್ಸ್ಟ್ ಒನ್ ಏನಿದೆ ರೀ ಅಲ್ಟರಿಂಗ್ ಅಂತ ಇದೆ. ಅಲ್ಟರಿಂಗ್ ಆರ್ ಮಾಡಿಫೈಯರ್ ವೋಚರ್ಸ್ ಇನ್ ಟ್ಯಾಲಿ. ಸೊ ಫಸ್ಟ್ ಒನ್ ಏನು ಮಾಡ್ಬೇಕ್ರಿ ಫಾಲೋವಿಂಗ್ ದಿ ಪಾತ್. ಫಸ್ಟ್ ಏನು ಮಾಡಿದರೆ ಗೇಟ್ ವೇ ಆಫ್ ಟ್ಯಾಲಿ ಇದೆ. ಗೇಟ್ ವೇ ಆಫ್ ಟ್ಯಾಲಿ ಆದಮೇಲೆ ಡಿಸ್ಪ್ಲೇ ಹೋಗಬೇಕು. ಡಿಸ್ಪ್ಲೇ ಆದಮೇಲೆ ಡೇ ಬುಕ್ ಟು ಡಿಸ್ಪ್ಲೇ ಬುಕ್ ಸ್ಕ್ರೀನ್. ನೆಕ್ಸ್ಟು ಕ್ಲಿಕ್ ದ ವೋಚರ್ ಟು ಬಿ ಮಾಡಿಫೈಡ್ ಫ್ರಮ್ ದ ಲಿಸ್ಟ್ ಟು ಗೆಟ್ ವೋಚರ್ ಅಲ್ಟರ್ ಸ್ಕ್ರೀನ್. ನೆಕ್ಸ್ಟು ಮೇಕ್ ಡಿಸೈರ್ಡ್ ಚೇಂಜಸ್ ಆ್ಯಂಡ್ ಎಕ್ಸೆಪ್ಟ್ ಇಟ್ ಇನ್ ದಿ ಎಂಡ್. ಸೊ ಏನಾದರೂ ನಾವು ಎಲ್ಲ ಎಂಟ್ರೀಸ್ ಮಾಡಿದ್ಮೇಲೆ ನಾವು ಲಾಸ್ಟಿಗೆ ಎಕ್ಸೆಪ್ಟ್ ಅಂತ ಕೊಡಬೇಕು. ಸೊ ದಿಸ್ ಈಸ್ ದ ನೋಟ್ಸ್ ಆಫ್ ವಾಟ್ ವೋಚರ್ ಎಂಟ್ರಿ ಕ್ರಿಯೇಷನ್ಸ್. ಸೊ ನಮಗೆ ವೋಚರ್ ಎಂಟ್ರಿ ಅಂತಂದ್ರೇನು, ವೋಚರ್ ಎಂಟ್ರಿ ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ಡಿಲೀಟ್ ಮಾಡಬೇಕು, ಹೇಗೆ ಅಲ್ಟರ್ ಮಾಡಬೇಕು, ಸೊ ಅನ್ನೋದನ್ನು ತಿಳ್ಕೊಂಡ್ವಿ. ಹೇಗೆ ಡಿಸ್ಪ್ಲೇ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಸೊ ವೋಚರ್ ಎಂಟ್ರಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಿತ್ತು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಅದನ್ನು ತಿಳ್ಕೊಂಡ್ವಿ. ವೋಚರ್ ಎಂಟ್ರಿ ಕ್ರಿಯೇಷನ್ ಮಾಡಬೇಕಂದ್ರೆ ಈ 6 ಟೈಪ್ಸ್ನ ನಾವು ಯೂಸ್ ಮಾಡಬೇಕ್ರಿ. 6 ಟೈಪ್ಸ್ ಯಾವ್ಯಾವ ಇಂಪಾರ್ಟೆಂಟ್ ಇದಾವೆ ಅಂತ ಅದನ್ನೆಲ್ಲ ಹೇಳಿದ್ದೀನಿ. ಸೊ ಇವೆಲ್ಲ ನೋಟ್ಸ್ ಏನಿದೆ ರೀ, ಈ ಒಂದು ನೋಟ್ಸ್ ಏನಿದೆ ರೀ ಬೇಸ್ಡ್ ಆನ್ ದಿ ಮೇಕಿಂಗ್ ವೋಚರ್ ಎಂಟ್ರಿ ಇನ್ ಟ್ಯಾಲಿ. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ವಾಟ್ ವೋಚರ್ ಸೆಕ್ಷನ್. ಸೊ ವೋಚರ್ಸಲ್ಲಿ ಒಂದು ಟ್ಯಾಲಿ ಸಾಫ್ಟ್ವೇರಲ್ಲಿ ವೋಚರ್ನ ಹೇಗೆ ನಾವು ಕ್ರಿಯೇಟ್ ಮಾಡಬೇಕಾಗಿರಲಿ ಅಥವಾ ಈ ವೋಚರ್ ಟೈಪ್ಸ್ ಯಾವ್ಯಾವಿದೆ, ವೋಚರ್ ಟೈಪ್ಸ್ಗಳು ಒಂದೊಂದು ಟೈಪ್ ಏನೇನು ಹೇಳುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಭಾಳ ಇಂಪಾರ್ಟೆಂಟ್ ರೀ. ಸೊ ಇದನ್ನು ನೋಡ್ಕೊಂಡು ಇಟ್ಕೊಳ್ರಿ. ಸೊ ಈ ಒಂದು ಸ್ಟೆಪ್ಸ್ಗಳನ್ನು ನೀವೇನು ಮಾಡಿರಿ, ಈ ಒಂದು ಸ್ಟೆಪ್ಸ್ಗಳನ್ನು ನೀವು ಜಸ್ಟ್ ಆ್ಯರೋ ಮಾರ್ಕ್ ಹಾಕಿ ಬರೆಯೋದನ್ನು ಕಲೀರಿ. ಆ್ಯರೋ ಮಾರ್ಕ್ ಹಾಕಿ ಬರೆದ್ರೆ ಏನಾಗುತ್ತೆ ರೀ ನಿಮಗೆ ಒಂದು ಇವ್ಯಾಲ್ಯುವೇಟರ್ಗೆ ನಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೀವು ಯಾವ ಸ್ಟೆಪ್ ಮುಗಿದ್ಮೇಲೆ ಯಾವ ಸ್ಟೆಪ್ ಬರುತ್ತೆ ಅನ್ನೋದು ನಿಮ್ಗೆ ಐಡಿಯಾ ಇದೆ ಅನ್ನೋದನ್ನು ಇವ್ಯಾಲ್ಯುವೇಟರಿಗೆ ನೀವು ತೋರಿಸ್ಬೇಕಾಗುತ್ತೆ. ಸೊ ಅದರಿಂದ ನೀವು ಎಕ್ಸಾಮ್ಸ್ಗೆ ಈ ಥರ ಬರಿಬೋದು. ಓಕೆನಾ, ದಿಸ್ ಇಸ್ ದ ನೋಟ್ಸ್ ಆಫ್ ವಾಟ್ ವೋಚರ್ ಎಂಟ್ರಿ ಇನ್ ಟ್ಯಾಲಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಒಂದು ಸೇಲ್ಸ್ ಆರ್ಡರ್ ಆಗಿರ್ಬೋದು, ಪರ್ಚೇಸ್ ಆರ್ಡರ್ ಆಗಿರ್ಬೋದು, ಹೇಗೆ ಮಾಡ್ತಾರೆ ಹೇಗಿಲ್ಲ, ಸೊ ಯಾವ ಥರ ನಾವು ಎಂಟ್ರಿ ಮಾಡ್ತೀವಿ, ಹೇಗೆ ಅಲ್ಟರ್ ಮಾಡ್ತೀವಿ, ಸೊ ಅವೆಲ್ಲ ಸ್ಟೆಪ್ಸ್ಗಳನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು. ಸೊ ಇವತ್ತಿನ ಕ್ಲಾಸಲ್ಲಿ ನೀವು ಕಂಪ್ಲೀಟಾಗಿ ವೋಚರ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಓಕೆ, ಸೊ ವೋಚರ್ ಕ್ರಿಯೇಷನ್ ಎಲ್ಲ ಪ್ರೀವಿಯಸ್ ವಿಡಿಯೋಸೆಲ್ಲ ಇದೆ ನೋಡಿರಿ. ಸೊ ಅವೆಲ್ಲ ನೋಟ್ಸನ್ನು ತೊಗೊಳ್ರಿ. ಇವತ್ತಿನ ಕ್ಲಾಸಲ್ಲಿ ಇದಿಷ್ಟಿದೆ. ಓಕೆ, ಥ್ಯಾಂಕ್ ಯು.